ನಮಸ್ಕಾರ ಸ್ನೇಹಿತರೆ, ನಮ್ಮ ಯಾತ್ರಂ ಬೈ ವರ್ನ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಇವತ್ತು ನಿಮ್ಮ ಜೊತೆಲಿ ಒಂದು ಪುರಾಣದ ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಪಾಂಡವರು ವನವಾಸದಲ್ಲಿದ್ದಾಗ ವಿರಾಟ ದೇಶದಲ್ಲಿ ತಂಗಿದ್ರು. ಅಲ್ಲಿ ಒಬ್ಬೊಬ್ಬರು ಒಂದೊಂದು ಸ್ಥಾನವನ್ನು ತಗೊಂಡಿದ್ರು. ಅದರಲ್ಲಿ ಭೀಮಸೇನ ಮಾತ್ರ ಒಬ್ಬ ಅಡುಗೆ ಭಟ್ಟನಾಗಿ ಮತ್ತು ಕುಸ್ತಿಪಟುವಾಗಿ ಕೆಲಸ ಮಾಡ್ತಿದ್ರು. ಅಡುಗೆ ಭಟ್ಟನಾಗಿ ಕೆಲಸ ಮಾಡ್ತಿದ್ದಾಗ ಅವರು ಮಾಡ್ತಿದ್ದಂಥ ಒಂದೊಂದು ಅಡುಗೆನೂ ಅದ್ಭುತವಾಗಿರ್ತಾ ಇತ್ತು. ಹೀಗಿದ್ದಾಗ ಒಂದು ದಿನ ಶ್ರೀಕೃಷ್ಣ ಪರಮಾತ್ಮನಿಗೋಸ್ಕರ ಭೀಮಸೇನ ಮಹಾರಾಜ ಒಂದು ಅದ್ಭುತವಾದ ಸಿಹಿ ರಸಾಲವನ್ನು ತಯಾರಿ ಮಾಡ್ತಾರೆ. ರಸಾಲ ಅಂದರೆ ಒಂದು ಡ್ರಿಂಕ್ ಅಂತ ಅರ್ಥ. ಅದು ಭೀಮಸೇನ ಶಿಖರಣಿ ಅನ್ನೋ ಹೆಸರು ಶ್ರೀಕೃಷ್ಣ ಪರಮಾತ್ಮನ ಹೆಸರಿನಿಂದ ಬಂದಿದೆ. ಅದು ಭೀಮಸೇನ ಮಹಾರಾಜ ಮೊಟ್ಟ ಮೊದಲ ಬಾರಿಗೆ ಮಾಡಿದ್ರಿಂದ ಅದು ಭೀಮಸೇನ ಶಿಖರಣಿ ಅನ್ನೋ ಹೆಸರನ್ನು ಹೊಂದಿದೆ. ಅದನ್ನು ಪ್ರೀತಿಯಿಂದ ಶ್ರೀಕೃಷ್ಣ ಪರಮಾತ್ಮನಿಗಾಗಿ ಮಾಡಿಕೊಟ್ಟಾಗ ಕೃಷ್ಣ ತುಂಬಾನೇ ಸಂತೃಪ್ತಿಯಾಗಿ ಆಗಾಗ ಮತ್ತೆ ಮತ್ತೆ ಅದನ್ನು ಕುಡಿತಿದ್ರಂತೆ. ನಾನಿವತ್ತು ನಿಮ್ಮ ಜೊತೆಲಿ ಆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಈ ರೆಸಿಪಿಗೆ ಹಳೆ ಪುಸ್ತಕಗಳಲ್ಲಿ ಒಂದು ಹಳೆ ಕಾಲದ ಮೆಷರ್ಮೆಂಟ್ಸ್ನ ಕೊಟ್ಟಿದ್ದಾರೆ. ಅದು ನಾನು ಸಿಂಪ್ಲಿಫೈ ಮಾಡಿ ನಿಮಗೆ ಈಸಿಯಾಗಿರೋಂಗೆ ರೆಸಿಪಿನ ಹೇಳ್ತಾ ಇದ್ದೀನಿ. ಈ ರೆಸಿಪಿಗೆ ಅರ್ಧ kg ಮನೇಲಿ ಮಾಡಿರೋಂಥ ಮೊಸರು, ನೀರು ಕಡಿಮೆ ಇರೋಂಗೆ ನೋಡ್ಕೋಬೇಕು. ಅದಕ್ಕೆ 1/4 kg ಕಲ್ಲು ಸಕ್ಕರೆ, ಅದನ್ನು ಕುಟ್ಟಿ ಪುಡಿ ಮಾಡ್ಕೋಬೇಕು. ನಾವು ಆಗಾಗ ಕಲ್ಲು ಸಕ್ಕರೆನ ಉಪಯೋಗಿಸೋದ್ರಿಂದ ಕಲ್ಲು ಸಕ್ಕರೆನ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಇದು ನೋಡಿ ಕಲ್ಲು ಸಕ್ಕರೆ ಪುಡಿ ಮಾಡಿರೋದು. ಇದನ್ನೇ ನಾನು ಈ ರೆಸಿಪಿಗೆ ಯೂಸ್ ಮಾಡ್ತಾ ಇದ್ದೀನಿ. ಈ ಅರ್ಧ kg ಮೊಸರಿಗೆ 1/4 kg ಕಲ್ಲು ಸಕ್ಕರೆ ಹಾಕಬೇಕು. 1 ಸ್ಪೂನು ಒಣಶುಂಠಿ ಪುಡಿ, 1 ಸ್ಪೂನು ಕರಿಮೆಣಸಿನ ಪುಡಿ ಅಂದರೆ ಪೆಪ್ಪರ್ ಪೌಡ್ರು, 1 ಸ್ಪೂನು ತುಪ್ಪ, ನಾನು ಮನೇಲಿ ಮಾಡಿರೋ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ, ಮತ್ತು 1 ಸ್ಪೂನು ಜೇನುತುಪ್ಪ ಚೆನ್ನಾಗಿ ಹಾಕಿ ಕಡಿಬೇಕು. ಅಂದರೆ ಮಜ್ಜಿಗೆನ ಕಡಿತೀವಲ್ಲ ಬೆಣ್ಣೆ ತೆಗಿಯೋದಕ್ಕೋಸ್ಕರ, ಆ ರೀತಿ ಚೆನ್ನಾಗಿ ಕಡಿಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕದು. ಲಸ್ಸಿ ಥರ ಕಾಣಿಸ್ಬೇಕು. ಚೆನ್ನಾಗಿ ಕಡ್ದಾಗ ಅದು ಆ ಥರ ಆಗುತ್ತೆ. ನಾನು ನಿಮಗೆ ತೋರಿಸ್ತೀನಿ. ಚೆನ್ನಾಗಿ ಕಡಿದ್ಮೇಲೆ ಎಲ್ಲ ಪದಾರ್ಥಗಳು ಸೇರಿ ಹೀಗೆ ಚೆನ್ನಾಗಿ ಬೆರ್ತೋಗಿರ್ತವೆ, ಅಂದರೆ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಮತ್ತು ಅದನ್ನು ಒಂದು ಬಟ್ಟೆಗೆ ಹಾಕ್ಕೋಬೇಕು. ಕೋರ ಬಟ್ಟೆ ಹಾಕಿ ಸ್ಟ್ರೈನ್ ಮಾಡಬೇಕು. ಸ್ಟ್ರೈನ್ ಮಾಡಿದಾಗ ಒಂಥರ ಕ್ಲೀನಾಗಿ ಮಿಕ್ಸಿಂಗ್ ಆಗುತ್ತೆ ಅಂತ. ಈ ರೀತಿ ಸ್ಟ್ರೈನ್ ಮಾಡಿದ್ಮೇಲೆ ಅದು ಲಸ್ಸಿ ಥರ ಟೆಕ್ಸ್ಚರ್ ತೋರಿಸುತ್ತೆ. ಒಂಥರ ಫೈನೆಸ್ಟ್ ಆಗಿರುತ್ತೆ ಆ ಡ್ರಿಂಕ್ ಕೂಡ. ಅದಕ್ಕೋಸ್ಕರ ಈ ಥರ ಸೀವ್ ಮಾಡ್ತಾರೆ. ನಿಮಗೆ ಅನುಕೂಲ ಇಲ್ಲ ಅಂದರೆ ಬೇಕಂದರೆ ನೀವು ಮಿಕ್ಸಿಗೆ ಹಾಕ್ಕೋಬೋದು. ಆದರೆ ನಾನು ಹಳೆ ಕಾಲದ ಪದ್ಧತಿನೇ ಫಾಲೋ ಮಾಡಿದ್ದೀನಿ. ಹಾಗೆ ಮಾಡಿ ನೋಡೋಣ ಅಂತ. ಚೆನ್ನಾಗಿ ಬಂತು, ಆದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆ ಸೋಸಿರೋ ಶಿಖರಣಿಯನ್ನು ನಾನು ಮತ್ತೆ ಆ ಮಣ್ಣಿನ ಪಾತ್ರೆಗೇ ಹಾಕ್ಕೊಂಡೆ. ಯಾಕೆಂದರೆ ಅದೇ ಟೇಸ್ಟು ಟೆಕ್ಸ್ಚರು ಒಂದು ಸರಿ ಟ್ರೈ ಮಾಡೋಣ ಅಂತ ಅನ್ನಿಸ್ತು. ನೋಡಿ ಈ ಥರ ಇರುತ್ತೆ. ಒಂದು ಸರಿ ಸೀವ್ ಮಾಡಿದ್ಮೇಲೆ, ಅಂದರೆ ಫಿಲ್ಟ್ರ್ ಮಾಡಿದ್ಮೇಲೆ ಬಟ್ಟೆ ಮೂಲಕ ಈ ಥರ ಬಂತು ಡ್ರಿಂಕು. ತುಂಬ ಚೆನ್ನಾಗಿತ್ತು. ಮಿಕ್ಸಿಗೇನು ಹಾಕಬೇಕಾಗಿ ಬರಲಿಲ್ಲ. ನೋಡಿ ಟೆಕ್ಸ್ಚರು ಅಷ್ಟೇ ಲಸ್ಸಿ ಥರ ಇದೆ. ಮತ್ತು ಅದಕ್ಕೆ ಒಂದು ಚಿಟಿಕೆಯಷ್ಟು ಹಸಿ ಕರ್ಪೂರನ ಹಾಕಬೇಕು. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಮತ್ತೆ ಮಣ್ಣಿಂದೇ ಮುಚ್ಚಳ ಇತ್ತು ಅದರದ್ದು. ಅದನ್ನೇ ಮುಚ್ಚಿ ಸ್ವಲ್ಪ ಹೊತ್ತು ಪಕ್ಕಕ್ಕಿಟ್ಟೆ. ಯಾಕೆಂದರೆ ಅದರ ಸ್ಮೆಲ್ಲು ಟೇಸ್ಟ್ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ ಮಣ್ಣಿನ ಪಾತ್ರೆದು ಅಂತ. ನೋಡಿ ಈ ಥರ ಇರುತ್ತೆ ಡ್ರಿಂಕು. ಒಂದು 10-15 ನಿಮಿಷ ಬಿಟ್ಟರೆ ಸಾಕು. ಮಡಿಕೆ ಪಾತ್ರೆಯಲ್ಲಿಟ್ಟಿರೋ ಆ ತಂಪು ಚೆನ್ನಾಗಿ ಗೊತ್ತಾಗುತ್ತೆ. ಸ್ಲೈಟಾಗಿ ಕೋಲ್ಡ್ ಇರುತ್ತೆ. ಆವಾಗಿಂದ ಅವಾಗೆ ಹಾಗೆ ಕುಡಿಬೋದು. ತುಂಬ ಚೆನ್ನಾಗಿತ್ತು. ಆರೋಗ್ಯಕ್ಕೂ ಸಹ ಒಳ್ಳೆಯದು. ಈ ಡ್ರಿಂಕಿಂದ ಯಾವುದೇ ರೀತಿ ಕಫ ಫಾರ್ಮ್ ಆಗೋದಾಗಲಿ, ಇಂಡೈಜೆಷನ್ ಆಗೋದಾಗಲಿ ಅದು ಯಾವುದೂ ಆಗೋದಿಲ್ಲ. ಯಾಕೆಂದರೆ ಇದರಲ್ಲಿ ಆಲ್ರೆಡಿ ಕೆಲವು ಸ್ಪೈಸಸ್ನ ಆ್ಯಡ್ ಮಾಡಿದ್ದೀವಿ. ಹಾಗಾಗಿ ಯಾರಿಗೂ ಯಾವುದೇ ರೀತಿಯ ಇಂಡೈಜೆಷನ್ ಪ್ರಾಬ್ಲಮ್ ಬರೋದಿಲ್ಲ. ಆದರೆ ಇದನ್ನು ಫ್ರಿಜ್ಜಲ್ಲಿಟ್ಟು ಕುಡಿದಾಗ ಇದರ ಮೆಡಿಸಿನಲ್ ಪ್ರಾಪರ್ಟೀಸ್ ಖಂಡಿತ ಚೇಂಜ್ ಆಗುತ್ತೆ. ಒಂದು ಒಳ್ಳೆ ಸಮ್ಮರ್ ಡ್ರಿಂಕ್ ಅಂತ ಹೇಳ್ಬೋದು. ಇದನ್ನು ವಿಂಟರಲ್ಲೂ ಸಹ ಕುಡಿಬೋದು. ಈ ರೆಸಿಪಿನ ನಾವು ಟ್ರೈ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ತುಂಬ ಇಷ್ಟ ಆಯಿತು. ಶ್ರೀಕೃಷ್ಣ ಪರಮಾತ್ಮನಿಗೇ ಇಷ್ಟವಾದಂಥ ಒಂದು ರೆಸಿಪಿ ನಮಗೆಲ್ಲ ಇಷ್ಟ ಆಗಲ್ವಾ? ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ. ದಯವಿಟ್ಟು ಟ್ರೈ ಮಾಡಿ ಮತ್ತು ನಮಗೂ ತಿಳಿಸಿ ಹೇಗನ್ನಿಸ್ತು ಅಂತ. ಈ ರೀತಿಯ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನಮ್ಮ ಯಾತ್ರಂ ಬೈ ವರ್ನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.